ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಮೀನಾಮೇಜ್ ಥೀಮ್ ಮೇಲೆ ಅಂಡ್ ಪ್ಲಗ್ಇನ್ಸ್ಗಳ ಮೇಲೆ ಅಂಡ್ ಎಲಿಮೆಂಟರ್ ಮೇಲೆ ಯಾವ ರೀತಿ ವರ್ಕ್ ಮಾಡೋದು ಅಂತ ಕಲ್ತಿದ್ವಿ. ಹಾಂ ಅಂಡ್ ಯುನೋ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಎಲಿಮೆಂಟರ್ನ ಕಲಿಬೇಕು ಅಂತಂದ್ರೆ ಬಿಗಿನರ್ಸ್ಗೆ ಆಬ್ವಿಯಸ್ಲಿ ಅದೊಂದು ಸ್ವಲ್ಪ ತಲೆ ಅಷ್ಟಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗಲ್ಲ. ಹಾಂ ಸೊ ಹಾಗಾಗಿ ಇವತ್ತು ನಾವು ಒಂದು ಥೀಮ್ ಮೇಲೆ ವರ್ಕ್ ಮಾಡ್ತೀವಿ ಅಗೈನ್. ಅಂದ್ರೆ ಲೈಕ್ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಅಲ್ಲಿ ಹಾಂ ಒಂದು ಬ್ಯೂಟಿಫುಲ್ ಆಗಿ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಹಾಂ 1 ಮಿನಿಟ್ ಹೇಳಿ ಮೇಡಮ್. ಓಕೆನಾ? ಹಾಂ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಥೀಮ್ಸ್ ಆಪ್ಷನ್ ಇದೆ ನೋಡಿ. 1 ಮಿನಿಟ್ ಹೇಳಿ. ಥೀಮ್ಸ್ ಆಪ್ಷನ್ ಹಾಂ ಅಪಿಯರೆನ್ಸ್ ಥೀಮ್ಸ್. ಕೆಳಗಡೆ ಥೀಮ್. ಓಕೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವ ಥೀಮ್ ಮೇಲೆ ವರ್ಕ್ ಮಾಡಿದ್ವಿ? ಮೀನಾಮೇಜ್. ಮೀನಾಮೇಜ್, ರೈಟ್? ಹಾಂ ಸೊ ಇವತ್ತು ಆ ಥೀಮ್ ಮೇಲೆ ಹಾಂ ಮೇಡಮ್ ಒಂದು. ಹಾ ಹಾ ಹಲೋ. ಹಾ ಹಾಂ ಹೇಳಿ. ಮೇಡಮ್ ಅವತ್ತು ನೀವೊಂದು ಇದು ಇದನ್ನ ಯಾಡ್ ಮಾಡಿದ್ರಲ್ಲ ಮೇಡಮ್, ಮೀನಾಮೇಜ್ ತಾಣಕ್ಕಿಂತ ಮುಂಚೆ ಒಂದು ಡಾಕ್ಟರ್ ಫೋಟೋ ತಗೊಂಡು ಹಾಕಿದ್ರಲ್ಲ. ಹ್ಮ್. ಅದು ಮಾತ್ರ ಯಾಕೋ ನನಗೆ ಯಾಡ್ ಆಗ್ಲಿಲ್ಲ. ಅದೇ ಒಂದು ಮೈಂಡ್ನಾಗ ಐತಿ. ಯಾವ್ದು? ಅವತ್ತು ಮೀನಾಮೇಜ್ ಇದನ್ನ ತಾಣಕ್ಕಿಂತ ಮುಂಚೆ ಥೀಮ್ ತಾಣಕ್ಕಿಂತ ಮುಂಚೆ ಒಂದು ಫೋಟೋ ಹಾಕಿದ್ರಲ್ಲ ಮೇಡಮ್, ಅದು ತಗೊಂಡ್ಮೇಲೆ ಅದೇ ಥೀಮ್ ಚೇಂಜ್ ಮಾಡಿದ್ರಲ್ಲ ಇಲ್ಲಿ ಮೀನಾಮೇಜ್ ಹ್ಮ್. ಡಾಕ್ಟರ್ ಫೋಟೋ ಹಾಕಿದ್ರಲ್ಲ ಮೇಡಮ್. ಹಾ ಅದು ಯಾವ ತರ ಅನ್ನೋದು ನನಗೆ ಗೊತ್ತಾಗಿಲ್ಲ ಮತ್ತೊಂದು. ಅದು ಆಪ್ಷನ್ ಇರುತ್ತೆ ನೋಡಿ. ಸಿ ನಾನು ನಿಮಗೆ ಒಂದು ವಿಡಿಯೋ ಸೆಂಡ್ ಮಾಡಿದ್ದೆ ಅಲ್ವಾ ಮೀನಾಮೇಜ್ ಥೀಮ್ ಮೇಲೆ ವರ್ಕ್ ಮಾಡೋದು. ಹಾ ಮೇಡಮ್ ಹೌದು. ಸೊ ಅದರಲ್ಲಿ ಆಪ್ಷನ್ಸ್ ಗಳು ಇರ್ತವೆ ನೋಡಿ. ಸಿ ನೀವು ಕಸ್ಟಮೈಸ್ ಆಪ್ಷನ್ಸ್ ಹೋದ್ರೆ ಹಾ ಥೀಮಿಗೆ ಸಂಬಂಧಪಟ್ಟಿರೋ ಎಲ್ಲಾ ಆಪ್ಷನ್ಸ್ ಗಳು ಇರ್ತವೆ. ಓಕೆ ಮೇಡಮ್. ಅಂಡ್ ನೀವು ಒಂದೊಂದೇ ಎಕ್ಸ್ಪ್ಲೋರ್ ಮಾಡಿ ಒಂದೊಂದೇ ಪಬ್ಲಿಷ್ ಮಾಡಿ ಅಂಡ್ ನೋಡಿ ಯಾವ್ದು ಚೇಂಜ್ ಆಗ್ತಿದೆ ಅಂತ. ಹಾ ಓಕೆ. ಓಕೆನಾ? ಸೊ ನೀವ್ ಹ್ಮ್. ಅಂತಿರೋದು ಈ ರೀತಿ ಸ್ಲೈಡರ್ಸ್ ಗಳು ನಮಗೆ ಕಾಣ್ತಿಲ್ಲ ಹಾ ಅಂತೀರಾ? ಹಾ ಸ್ಲೈಡರ್ಸ್ ಮೇಲೆ ನೀವು ಹಾ ಅವತ್ತು ಅದು ಫೋಟೋ ತಗೊಂಡ್ಬಿಟ್ಟು ಹಾಕಿದ್ರಿ ನೀವು. ಹಾ. ನಾನ್ ಮಾಡಕ್ ಹೋದ್ರೆ ಅದು ಆಕ್ಚುಲಿ ತಾಣ್ಲಿಲ್ಲ. ಏನಕ್ಕೆ ಅಂತಂದ್ರೆ ಒಂದು ಫೋಟೋದು ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಅಂದ್ರೆ ಲೈಕ್ ಸೈಜ್ ಜಾಸ್ತಿ ಇರುತ್ತೆ, ಅದಕ್ಕೊಂದು ಕಾಣ್ತಿರಲ್ಲ. ಓಕೆ ಮೇಡಮ್. ಆರ್ ಹೈಟ್ ಕಡಿಮೆ ಆಗಿರುತ್ತೆ. ಸಿ ಕಸ್ಟಮೈಸ್ ಆಪ್ಷನ್ಗೆ ನೀವು ಹೋಗಿ ಓಕೆ ಮೇಡಮ್. ಒಂದ್ ಸೆಕೆಂಡ್. ಸೊ ನಂದು ಬೈ ಡಿಫಾಲ್ಟ್ 2025. ಸಿ ನಾನು ಮಿನಿಮೈಸ್ ಥೀಮ್ ನ ಆಕ್ಟಿವೇಟ್ ಮಾಡ್ತೀನಿ ಓಕೆ ಮೇಡಮ್. ಅಂಡ್ ಕಸ್ಟಮೈಸ್ ಆಪ್ಷನ್ಗೆ ಹೋಗಿ ಓಕೆ. ಥೀಮ್ ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿದಾಗ ಅಗೇನ್ ಹೋಮ್ ಪೇಜ್ ಫ್ಯೂಚರ್ ಬರುತ್ತೆ ನೋಡಿ. ಕಸ್ಟಮೈಸ್. ಕಸ್ಟಮೈಸ್ಗೆ ಹೋಗಿ ಫಸ್ಟ್ ಆಪ್ಷನ್ ನ ಓಕೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಆಗ ಒಂದೊಂದೇ ಪೇಜ್ ಅನ್ನ ನೋಡ್ತಾ ಹೋಗಿ, ಒಂದೊಂದೇ ಆಪ್ಷನ್ ಗಳನ್ನ ನೀವು ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಓಕೆ. ಓಕೆ. ಇಲ್ಲಿ ಚೂಸ್ ಹೋಮ್ ಪೇಜ್ ಸ್ಲೈಡರ್ ಅಂತ ಇರುತ್ತೆ. ಇದ್ರಲ್ಲಿ ಯಾವ್ದೋ ಹಾ ಒಂದನ್ನ ಮೇಡಮ್. ನೀವು ಸೆಲೆಕ್ಟ್ ಮಾಡಿರಲ್ಲ. ಹಾ 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 ಸೊ ಹಾಗಾಗಿ ನಿಮ್ಗೆ ಇದು ತೋರಿಸ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಮೇಜ್ ಸ್ಲೈಡರ್ ಮೇಲೆ ನಾನು ಸೆಲೆಕ್ಟ್ ಮಾಡಿದ್ರೆ ಹಾ ಮೇಡಮ್. ಇಲ್ಲಿ ಆಪ್ಷನ್ಸ್ ಓಪನ್ ಆದ್ವು. ಸ್ಲೈಡರ್ 1, ಸ್ಲೈಡ್ 2, ಸ್ಲೈಡ್ ಹಾ 3. ಮೇಡಮ್. ಹಾ ಸೊ ಇವಾಗ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದೆ. ಹಾ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಓಕೆ. ಇಮೇಜ್ ಬೇಕೋ ಅದನ್ನ ನೀವು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಈ ಕೂಲ್ ಅನ್ನೋ ಇಮೇಜ್ ಅನ್ನ ನಾನು ತಗೋತೀನಿ ಓಕೆ. ಅಂಡ್ ಬಂತು. ಹ್ಮ್. ಹೌದು ಮೇಡಮ್. ಅಗೇನ್ ಸ್ಲೈಡ್ 2 ಹೋಗಿ ಅಗೇನ್ ಹ್ಮ್. ಇಮೇಜ್ ನ ಸೆಲೆಕ್ಟ್ ಮಾಡಿ ಅಗೇನ್ ನಿಮಗೆ ಯಾವ್ದು ಈ ಇಮೇಜ್ ಬೇಕೋ ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿ ಓಕೆ. ಅಗೇನ್ ಚೂಸ್ ಇಮೇಜ್ ಮೇಲೆ ಮಾಡಿದ್ರೆ ಸ್ಲೈಡರ್ ಬಂತು. ಒಂದು ಫಸ್ಟ್ ಇಮೇಜ್ ಬಂದು ನಾನು ಫೂಲ್ ಆಡ್ ಮಾಡಿದ್ದೆ ಹಾ ಅಂಡ್ ಸೆಕೆಂಡ್ ಬಂದು ಯಾವ್ದೋ ಹುಡ್ಗುಂದ್ ಆಡ್ ಮಾಡಿದ್ದೀನಿ, ಬರುತ್ತೆ. ಹಾ ಹಾ ಅಂಡ್ ಹೌದು ಮೇಡಮ್. ನಿಮ್ಗೆ ಈ ರೀತಿ ಬಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಹಾ ಇಲ್ಲಿ
ಇಮೇಜ್ ಫೇಸ್ ಬರ್ತಿಲ್ಲ ನನ್ಗೆ, ಇಮೇಜ್ ಫೇಸ್ ಬರ್ಬೇಕು. ರೈಟ್, ಇಲ್ಲಿ ಹಾ ಅರ್ಧ ಇಮೇಜ್ ಮಾತ್ರ ತಗೊಂಡಿದೆ, ಫುಲ್ ಇಮೇಜ್ ಅನ್ನ ತಗೋತಿಲ್ಲ. ಸೊ ಅವಾಗ ಇಲ್ಲಿ ಎನೇಬಲ್ ಫುಲ್ ವಿಡ್ತ್ ಸ್ಲೈಡರ್ ಅಂತ ಇದೆ, ಹಾ ಮೇಡಮ್. ಅದ್ ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ. ಆನ್ ಮಾಡಿ, ಹಾ ಯಾವಾಗ್ಲೂ ಸೇಮೇ ಬರುತ್ತೆ. ಅಂಡ್ ಕೆಳಗಡೆ ಸ್ಲೈಡರ್ ಹೈಟ್ ಅಂತ ಇರುತ್ತೆ, ಹಾ ಮೇಡಮ್. ಮ್ಯಾಕ್ಸಿಮಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ 550 ಪಿಕ್ಸೆಲ್ ಬೇಕು ಅಂತಂದ್ರೆ ನೀವು ಇಲ್ಲಿ 550 ಅಂತ ಟೈಪ್ ಮಾಡಿದ್ರೆ ಹಾ ಮೇಡಮ್. ಇಮೇಜ್ ಸೈಜ್ ದೊಡ್ಡದಾಗುತ್ತೆ. ಹ್ಮ್ ಅಥವಾ 700 ಅಂತ ಟೈಪ್ ಮಾಡಿದ್ರೆ ಹ್ಮ್ ಹೌದು. ಓಕೆನಾ. ಹ್ಮ್ ಸೊ ಇದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ನಾನಿದು ಹ್ಮ್ ಫಸ್ಟ್ ನಿಮ್ಗೆ ಥೀಮ್ಸ್ ಅಂದ್ರೆ ಏನು ಅಂಡ್ ಆಪ್ಷನ್ಸ್ ಗಳು ಏನಿರ್ತವೆ ಅನ್ನೋದು ಪ್ರಾಕ್ಟೀಸ್ ಮಾಡೋಕೋಸ್ಕರ ಈ ಥೀಮ್ ರೆಕಮೆಂಡ್ ಮಾಡಿದ್ದೆ. ಓಕೆ ಮೇಡಮ್. ಓಕೆನಾ. ಇವಾಗ ನಾನ್ ಹೇಳ್ಕೊಡೋ ಕ್ಲಾಸ್ ಬಂದು ಬೈ ಡಿಫಾಲ್ಟ್ ನಿಮ್ಮ ಎಫರ್ಟ್ ತುಂಬಾ ಕಡಿಮೆ ಇರುತ್ತೆ. ಹಾ ಮೇಡಮ್. ಒಂದ ಒಂದ್ ಹೇಳ್ತಿರುವ ಒಂದ್ 20 ನಿಮಿಷದಲ್ಲಿ ನೀವು ಬ್ಯೂಟಿಫುಲ್ ಆಗಿರೋ ಒಂದ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ ಮೇಡಮ್. ಓಕೆನಾ. ಸೊ ಇವತ್ತಿನ ಹ್ಮ್ ಕ್ಲಾಸ್ ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವ್ ಕೇಳಿ. ಓಕೆ ಮೇಡಮ್. ಓಕೆನಾ. ಅಂಡ್ ಸಿ ಇವತ್ತಿನ ಒಂದು ಮೇಡಮ್ ಕ್ಲಾಸ್. ಇಲ್ಲಿ ಒಂದ್ ಹಾ ನಿಮಿಷ ಹಾ ಹಾ ಇನ್ನು ಹೇಳಿ. ಹಾ ಬ್ಯಾಕ್ ಹೇಳಿ. ಹೋಗಿ. ಮೇಡಮ್ ಇಲ್ಲಿ ಇಲ್ಲಿ ಬರುತ್ತಲ್ಲ ಥೀಮ್ಸ್ ಅಲ್ಲಿ, ಹಾ ಹಾ ಇಲ್ಲಿ ಗೆಟ್ ಮೇಲ್ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ, ಇದು ಸ್ಟಾರ್ಟಿಂಗ್ ಮೇಲೆ ಹಾ ಇಲ್ಲಿ ಗೆಟ್ ಸ್ಟಾರ್ಟೆಡ್ ವಿತ್ ಮಿನಮೈಸ್ ಅಂತ ಐತಲ್ಲ, ಅಲ್ಲಿಗೆ ಹಾ ಹಾ ಸ್ಟಾರ್ಟ್ ಅಲ್ಲಿ. ಬಟ್ ಇಲ್ಲೇ ಬರುತ್ತಲ್ಲ ಸೈಡಿಗೆ ಡ್ಯಾಶ್ ಬೋರ್ಡ್ ಅಲ್ಲಿ, ಅಲ್ಲಿ ಮತ್ತೆ ಬಂದೈತಿ ಇವತ್ತು ಅದಕ್ಕೆ. ಅದ್ ಕೆಲವೊಂದು ಸತಿ ಚೇಂಜ್ ಆಗುತ್ತೆ ಅಷ್ಟೇ. ಸಿ ಬಟ್ ಅಂದ್ರೆ ಏನ್ ಅಪ್ಡೇಷನ್ ಕೇಳ್ತಿರುತ್ತಾ ಏನ್ ಕತೆ? ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಆಪ್ ಇನ್ಸ್ಟಾಲ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಒಂದ್ ಮೊಬೈಲ್ ಅಲ್ಲಿ ನೀವು ರ್ಯಾಂಡಮ್ ಆಗಿ ನೀವೊಂದು ಮೊಬೈಲ್ ಅಲ್ಲಿ ಯಾವ್ದಾದ್ರು ಒಂದು ಗೇಮ್ ಆಪ್ ಇನ್ಸ್ಟಾಲ್ ಮಾಡಿದ್ರು ಕೂಡ ಓಕೆ ಓಪನ್ ಮಾಡಿ ನೋಡಿ ಅಂತ ಹೇಳುತ್ತೆ ಫಸ್ಟ್ ಟೈಮ್ ನೀವು ಮೇನಮಿಸ್ ಥೀಮ್ ನ ಅಪ್ಲೈ ಮಾಡಿದಾಗ. ಹಾ 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 ಫಸ್ಟ್ ಟೈಮ್ ನೀವು ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿದ್ರು ಕೂಡ ಹಾ ಮೇಡಮ್. ಒಂದ್ಸತಿ ಓಪನ್ ಮಾಡಿ ನೋಡಿ ಅಂತ ಬರುತ್ತೆ ಫಸ್ಟ್ ಟೈಮ್. ಹಾ 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 ಸೊ ಓಕೆ ಸಿಂಪಲ್ ಆಗಿ ಏನ್ ಹೇಳ್ತಿದೆ ಅಂದ್ರೆ ನಾವು ಮೀನಾಮಿಸ್ ಥೀಮ್ ನ ಅಪ್ಲೈ ಮಾಡಿದ್ಕೆ ಆ ಮೀನಾಮಿಸ್ ಥೀಮ್ ಅವರು ಗ್ರಾಟಿಟ್ಯೂಡ್ ತೋರಿಸ್ತಿದ್ದಾರೆ ಅಷ್ಟೇ. ಓಕೆ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀನಾಮೇಜ್ ಅಂತ. ಸೊ ಓಕೆ ಇದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿ ಇವಾಗ ಮೀನಾಮಿಸ್ ಥೀಮ್ ನ ನಾವು ಅಪ್ಲೈ ಮಾಡಿರೋದಕ್ಕೆ ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೀನಾಮಿಸ್ ಥೀಮ್ ಅಂತ ಬಂದಿದೆ ನೋಡಿ. ಹೌದು ಮೇಡಮ್ ಹೌದು. ಸೊ ಇದು ಜಾಸ್ತಿ ಏನು ಇಂಪಾರ್ಟೆಂಟ್ ಆಗಲ್ಲ ನಮ್ಗೆ. ಓಕೆ ಓಕೆನಾ. ಓಕೆ ಓಕೆ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಒಂದು 20 ಮಿನಿಟ್ಸ್ ಅಲ್ಲಿ ಯಾವ ರೀತಿ ಒಂದು ಬ್ಯೂಟಿಫುಲ್ ಆಗಿರೋ ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ಬೇಕು. ಓಕೆ ಅಂಡ್ ನೀವು ಅಪಿಯರೆನ್ಸ್ ಹೋಗಿ ಥೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಥೀಮ್ಸ್ ಓಕೆ ಗಳು ಓಪನ್ ಆಗ್ತವೆ. ಹಾ ಮೇಡಮ್. ಓಕೆನಾ. ಸೊ ಇಲ್ಲಿ ನನಗೆ ಹ್ಮ್ ಕೆಲವು ಥೀಮ್ಸ್ ಗಳು ಬಂದಿದಾವೆ, ಹಾ 6 ಮೇಡಮ್. ಥೀಮ್ಸ್ ಇದಾವೆ. ಅಂಡ್ ಇಲ್ಲಿ ಆಸ್ಟ್ರಾ ಥೀಮ್ ಅಂತ ಒಂದಿದೆ ನೋಡಿ. ಆಸ್ತಾ. ಆಸ್ಟ್ರಾ, ಆಸ್ಟ್ರಾ. ASTRA. ಹಾ ಹಾ ಹೌದು ಮೇಡಮ್. ಓಕೆನಾ. ಆಸ್ಟ್ರಾ. ಹಾ ಹಾ, ಬೈ ಡಿಫಾಲ್ಟ್ ನಿಮಗೆ ಫಸ್ಟ್ ಟೈಮ್ ಈ ಥೀಮ್ ಬಂದಿರಲ್ಲ. ಹಾ ಮೇಡಮ್. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಆಡ್ ನ್ಯೂ ಥೀಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಸ್ಟ್ರಾ ಅಂತ ಸರ್ಚ್ ಮಾಡಿ. ಆಸ್ಟ್ರಾ. ಆಸ್ಟ್ರಾ. ಓಕೆ ಓಕೆನಾ. ಸರ್ಚ್ ಓಕೆ ಮಾಡಿದಾಗ ಸಿ ಇಲ್ಲಿ ಕಾಣ್ತಿದೆ ನೋಡಿ ಬ್ಲೂ ಕಲರ್. ಹಾ ಮೇಡಮ್. ಸೊ ಆಸ್ಟ್ರಾ ಅಂತಾನೆ ಇರುತ್ತೆ, ಅದನ್ನೇ ನೀವು ಇನ್ಸ್ಟಾಲ್ ಮಾಡ್ಬೇಕು. ಓಕೆ ಓಕೆನಾ. ಅಂಡ್ ಇನ್ಸ್ಟಾಲ್ ಮಾಡಿದ್ಮೇಲೆ ಆಕ್ಟಿವೇಟ್ ಮಾಡಿ ಆ ಥೀಮ್ ನ. ಓಕೆ ಆಕ್ಟಿವೇಟ್ ಮಾಡಿದ್ದಾದ್ಮೇಲೆ ಅಗೈನ್ ಪ್ಲಗಿನ್ಸ್ ಗೆ ಬನ್ನಿ. ಓಕೆ ಪ್ಲಗಿನ್ಸ್ ಗೆ ಬಂದು ಆಡ್ ನ್ಯೂ ಪ್ಲಗಿನ್ ಮೇಲೆ ಹೋಗಿ ಓಕೆ ಇಲ್ಲಿ ಕೂಡ ಆಸ್ಟ್ರಾ ಅಂತ ಸರ್ಚ್ ಮಾಡಿ. ಓಕೆ ಆಸ್ಟ್ರಾ ವಿಜೆಟ್ಸ್. ಓಕೆ. ಇಲ್ಲಿ
ಥೀಮ್ಗೆ ಅಷ್ಟೇ ಇದೆ ಕೊಟ್ಟಿದ್ದಾರೆ. ಮೇಡಮ್. ಹಾ ಥೀಮ್ ಅಷ್ಟೇ ಕೊಟ್ಟಿದ್ದಾರೆ. ಫಸ್ಟ್ ನಾವು ಪ್ಲಗಿನ್ ಅನ್ನ ಕೂಡ ಇನ್ಸ್ಟಾಲ್ ಮಾಡ್ಬೇಕಿತ್ತು. ಬಟ್ ಅಪ್ಡೇಟ್ ವರ್ಷನ್ ಬಂದಿರೋದ್ರಿಂದ ಪ್ಲಗಿನ್ ಇಲ್ಲ, ಜಸ್ಟ್ ಥೀಮ್ ಮಾತ್ರ ಇದೆ. ಓಕೆ ಅಂಡ್ ಪ್ಲಗಿನ್ ಯಾವುದೇ ರೀತಿಯಾದಂತ ಪ್ಲಗಿನ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಪ್ಲಗಿನ್ಸ್ ಹೋಗೋ ಅವಶ್ಯಕತೆ ಇಲ್ಲ. ಥೀಮ್ಗೆ ಹೋಗಿ ಓಕೆ ಆಸ್ಟ್ರಾ ಥೀಮ್ ನ ಅಪ್ಲೈ ಮಾಡಿ. ಓಕೆ ಅಪ್ಲೈ ಮಾಡಿದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಸ್ಟ್ರಾ ಅಂತ ಬರುತ್ತೆ. ಹಾ ನಾವೇನ್ ಥೀಮ್ ನ ಆಡ್ ಮಾಡಿದ್ವಿ ಅಲ್ವಾ, ಆ ಥೀಮ್ ಬರುತ್ತೆ ನೋಡಿ, ಆಸ್ಟ್ರಾ. ಓಕೆ ಆಸ್ಟ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಹಾ ಮೇಡಮ್. ಓಪನ್ ಹಾ. ಆದಾಗ ಇಲ್ಲಿ ನೋಡ್ಬೋದು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವೆಲ್ಕಮ್. ಸ್ಟಾರ್ಟ್ ಟೆಂಪ್ಲೇಟ್ಸ್ ಅಂತ ಇದೆ. ಹಾ ಮೇಡಮ್. ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟರ್ ಟೆಂಪ್ಲೇಟ್. ಓಕೆ. ಹ್ಮ್ ಅಂಡ್ ಸ್ಟಾರ್ಟರ್ ಟೆಂಪ್ಲೇಟ್ ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಿ ಅಂತ ಇದೆ. ಹಾ ಅಂಡ್ ಇನ್ಸ್ಟಾಲ್ ಮಾಡಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ಸ್ಟಾಲ್ ಆಗಕ್ಕೆ. ಇನ್ಸ್ಟಾಲ್ ಆದ್ಮೇಲೆ ಆಕ್ಟಿವೇಟ್ ಆಯ್ತು. ಹಾ ಬೈ ಡಿಫಾಲ್ಟ್ ಇಲ್ಲಿ ಕೇಳ್ತಿದೆ ನೋಡಿ, ಹೌ ವುಡ್ ಯು ಲೈಕ್ ಟು ಬಿಲ್ಡ್ ಯುವರ್ ವೆಬ್ಸೈಟ್. ಹಾ ಮೇಡಮ್. AI ವೆಬ್ಸೈಟ್ ಬಿಲ್ಡರ್ ಒಂದಿದೆ ಅಂಡ್ ಕ್ಲಾಸಿಕ್ ಓಕೆ ಸ್ಟಾರ್ಟರ್ ಟೆಂಪ್ಲೇಟ್ ಮೇಲೆ ಒಂದಿದೆ. ಅಂದ್ರೆ ಓಕೆ ನೀವು AI ಮೂಲಕ ಬೇಕಾದ್ರೂ ಬಿಲ್ಡ್ ಮಾಡಬಹುದು, ಓಕೆ. ಅಥವಾ ಟೆಂಪ್ಲೇಟ್ಸ್ ಮೂಲಕ ಕೂಡ ನೀವು ಬಿಲ್ಡ್ ಮಾಡಬಹುದು ಅಂತ. ಹಾ ಸೊ ನಾನು ಬಿಲ್ಡ್ ವಿತ್ ಟೆಂಪ್ಲೇಟ್ಸ್ ಹೋಗ್ತೀನಿ. ಇಲ್ಲಿ ಆಪ್ಷನ್ ಓಕೆ. ಕಾಣ್ತಿದೆ ಅಲ್ವಾ. ಹಾ ಮೇಡಮ್. ಸೊ ಬಿಲ್ಡ್ ವಿತ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳ್ತಿದೆ ನೋಡಿ, ಸೆಲೆಕ್ಟ್ ಎ ಪೇಜ್ ಬಿಲ್ಡರ್ ಅಂತ. ಇಲ್ಲಿ 3 ಆಪ್ಷನ್ ಹಾ ಇದೆ, ಬ್ಲಾಗ್ ಎಡಿಟರ್, ಎಲಿಮೆಂಟರ್, ವಿವೇರ್ ಬಿಲ್ಡರ್ ಅಂತ. ಹಾ ಮೇಡಮ್. ಸೊ ನಾವು ಎಲಿಮೆಂಟರ್ ಕಲ್ತಿರೋದ್ರಿಂದ ಎಲಿಮೆಂಟರ್ ಚೂಸ್ ಮಾಡಿ. ಹಾ ಮೇಡಮ್. ಓಕೆನಾ. ಹ್ಮ್ ಸೊ ಎಲಿಮೆಂಟರ್ ಮೇಲೆ ಚೂಸ್ ಮಾಡಿದಾಗ ಈ ರೀತಿ ಟೆಂಪ್ಲೇಟ್ಸ್ ಗಳು ಬರ್ತವೆ. ಓ ಹಾ ಹಾ ಓಕೆ ಮೇಡಮ್. ಓಕೆನಾ. ಸೊ ಕೆಲವು ಹ್ಮ್ ಫ್ರೀ ಟೆಂಪ್ಲೇಟ್ಸ್ ಗಳು ಇರ್ತವೆ, ಕೆಲವು ಪ್ರೀಮಿಯಂ ಟೆಂಪ್ಲೇಟ್ಸ್ ಗಳು ಇರ್ತವೆ. ಓಕೆ ಬಟ್ ಐ ಆಮ್ ಟೆಲ್ಲಿಂಗ್ ಯು, ಫ್ರೀ ವರ್ಷನ್ ಇಸ್ ಎನಫ್. ಓಕೆ ಬೇಜಾನ್ ವೆಬ್ಸೈಟ್ ಗಳನ್ನ ನಾವು ಕ್ರಿಯೇಟ್ ಮಾಡಬಹುದು. ಓಕೆ ಮೇಡಮ್. ಓಕೆನಾ. ಅಂಡ್ ಹ್ಮ್ ಇಲ್ಲಿ ತುಂಬಾ ವೆಬ್ಸೈಟ್ಸ್ ಗಳು ಕಾಣ್ತವೆ ನಮಗೆ, ವೆಬ್ಸೈಟ್ಸ್ ಗಳ ಟೆಂಪ್ಲೇಟ್. ಹಾ ಮೇಡಮ್. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಕೂಲಿಗೆ ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ ಅವಾಗ ನೀವು ಇಲ್ಲಿ ಹುಡುಕ್ತೀರಾ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಟೆಂಪ್ಲೇಟ್ಸ್ ಗಳಿದಾವ ಅಂತ. ಓಕೆ ನಿಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಗಳು ಕಾಣ್ತಿದಾವೆ ನೋಡಿ, ಬಿಸ್ನೆಸ್, ಹೌದು ಮೇಡಮ್. ಲೋಕಲ್ ಬಿಸ್ನೆಸ್. ಬಿಸ್ನೆಸ್ ಲೋಕಲ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಗೇನ್ ಹಾ ಸಬ್ ಆಪ್ಷನ್ಸ್ ಗಳು ಓಪನ್ ಓಕೆ. ಆಗ್ತವೆ. ಏಜೆನ್ಸಿ ಹಾ ಕ್ರಿಯೇಟ್ ಮೇಡಮ್. ಮಾಡ್ತಿರೋ, ಅಥವಾ ಹ್ಮ್ ರೆಸ್ಟೋರೆಂಟ್ ಕ್ರಿಯೇಟ್ ಮಾಡ್ತಿರೋ, ಓಕೆ ಹೋಟೆಲ್ ಅಂಡ್ ಟ್ರಾವೆಲ್ ಕ್ರಿಯೇಟ್ ಮಾಡ್ತಿರೋ, ಕನ್ಸ್ಟ್ರಕ್ಷನ್ ಗೆ ಕ್ರಿಯೇಟ್ ಮಾಡ್ತಿರೋ, ರಿಯಲ್ ಎಸ್ಟೇಟ್. ಟ್ರಾನ್ಸ್ಫರ್ ಟು ಮ್ಯಾನುಫ್ಯಾಕ್ಚರಿಂಗ್. ಓಕೆ ಎಸ್. ಅಗೇನ್ ಲೋಕಲ್ ಬಿಸ್ನೆಸ್ ಬಂದ್ರೆ ಎಲೆಕ್ಟ್ರಿಷಿಯನ್, ಪ್ಲಂಬರ್, AC ಹೌದು. ಟೆಕ್ನಿಷಿಯನ್, ರೂಫಿಂಗ್ ಸರ್ವಿಸಸ್, ಟ್ರಾನ್ಸ್ಪೋರ್ಟ್, ಓಕೆ ಕೇಟರಿಂಗ್, ಇದೆಲ್ಲ ಇದೆ. ಅಗೇನ್ ಪರ್ಸನಲ್ ಕೇರ್ ಬಂದ್ರೆ ಸಲೂನ್, ಯಾವ್ದಾದ್ರು ಒಂದು ಬ್ಯೂಟಿ ಪಾರ್ಲರ್ ಗೆ ನೀವು ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಂಬಂಧಪಟ್ಟಂತ ಟೆಂಪ್ಲೇಟ್ಸ್ ಗಳು ಇರ್ತವೆ. ಸಲೂನು, ಬ್ಯೂಟಿ, ಫಿಟ್ನೆಸ್, ಯೋಗ, ಸ್ಪಾ ಅಂಡ್ ಮಸಾಜು. ಓಕೆ ಅಂಡ್ ಪ್ರೊಫೆಷನಲ್ಸ್ ಬಂದ್ರೆ ಫಿನಾನ್ಸ್, ಅಕೌಂಟೆಂಟ್, ಲಾ, ಕೋಚ್, ಮೆಡಿಕಲ್, ಫೋಟೋಗ್ರಫಿ, ಇಂಟೀರಿಯರ್ ಡಿಸೈನಿಂಗ್, ವೆಬ್ ಡಿಸೈನರಿಂಗ್. ಸೊ ಓಕೆ ಯಾವ್ಯಾವ ರೀತಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಬೋದು, ಆ ಎಲ್ಲಾ ರೀತಿ ಟೆಂಪ್ಲೇಟ್ಸ್ ಗಳನ್ನು ಇಲ್ಲಿ ನಮಗೆ ಆಸ್ಟ್ರಾ ಕೊಟ್ಟಿದೆ. ಓಕೆ ಪರ್ಸನಲ್ ಸೈಟ್ ಅಂದ್ರೆ ಪೋರ್ಟ್ಫೋಲಿಯೋ, ಫೋಟೋಗ್ರಾಫರು, ಆರ್ಟಿಸ್ಟು, ಆರ್ಟಿಸ್ಟ್. ಮ್ಯೂಸಿಷಿಯನ್, ಆಥರು, ಓಕೆ ಅಂಡ್ ಕಮ್ಯುನಿಟಿ. ಇಲ್ಲಿ ಸ್ಕೂಲ್ ಬಂತು, ಓಕೆ. ಯೂನಿವರ್ಸಿಟಿ ಯೂನಿವರ್ಸಿಟಿ ಬಂತು, ಸ್ಕೂಲ್ಸ್. ಈವೆಂಟ್ಸ್, ವೆಡ್ಡಿಂಗು, ಓಕೆ ಕಾನ್ಫರೆನ್ಸ್, ಸೆಲೆಬ್ರೇಷನ್ಸ್, ಸರಿ.
ಓಕೆ ನಾನ್ ಪ್ರಾಫಿಟ್ ವೆಬ್ಸೈಟ್ ಅನ್ನ ಚೂಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದಾಗ ಚರ್ಚ್, ಚಾರಿಟಿ ಓಕೆ ಅಂಡ್ ಇ ಕಾಮರ್ಸ್ ವೆಬ್ಸೈಟ್, ಓಕೆ ಆನ್ಲೈನ್ ಶಾಪು, ಕ್ಲಾತಿಂಗ್ ಸ್ಟೋರು, ಜ್ಯುವೆಲರಿ. ಮೇಡಮ್, ಇಲ್ಲೊಂದು ಒಂದು ಆಪ್ಷನ್ ಮೇಡಮ್, ಅಂದ್ರೆ ಇ ಕಾಮರ್ಸಿಗೆ ಹೋಗ್ಬೇಕಂದ್ರೆ ನಾವು ಸ್ಪೇಸ್ ಆಫ್ ದಿ ಇದನ್ನ ಜಾಸ್ತಿ ತಗೊಂಡಿರ್ಬೇಕಲ್ವಾ? ಎಸ್, ಇ ಕಾಮರ್ಸ್ ವೆಬ್ಸೈಟ್ಗೆ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ಬೇಸ್ಡ್ ಆನ್ ಪ್ರಾಡಕ್ಟ್ಸ್ ಹೋಗುತ್ತೆ ಬಸವರಾಜ್. ಅವ್ರ ಹತ್ರ ಹಾ ಅದೇ. ಹ್ಯೂಜ್ ಪ್ರಾಡಕ್ಟ್ಸ್ ಗಳಿದ್ರೆ, ಓಕೆ. ತುಂಬಾ ಹಾ ಜಾಸ್ತಿ 100,000 ಗಟ್ಲೆ ಪ್ರಾಡಕ್ಟ್ಸ್ ಗಳಿದ್ರೆ ಅವಾಗ ನೀವು ದೊಡ್ಡ ಹೋಸ್ಟಿಂಗ್ ಅನ್ನ ತಗೋಬೇಕಾಗುತ್ತೆ. ತಗೋಬೇಕಾಯ್ತು. ಓಕೆ ಸೊ ಲಿಮಿಟೆಡ್ ಇದ್ದಾಗ ಪ್ರೀಮಿಯಮ್ ಅಥವಾ ಬಿಸ್ನೆಸ್ ಏನಫ್. ಓಕೆ ಓಕೆನಾ? ಓಕೆ ಇಲ್ಲಿ ಇವಾಗ ನೀವು ನೋಡಿ, ಇದು ಇ ಕಾಮರ್ಸ್ ವೆಬ್ಸೈಟ್ ಟೆಂಪ್ಲೇಟ್. ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಹಾ ಮೇಡಮ್. ನೀವು ಇ ಕಾಮರ್ಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಸಿಂಪಲ್, ಹಾ ರೈಟ್? ಸೊ ಇ ಹ್ಮ್ ಕಾಮರ್ಸ್ ವೆಬ್ಸೈಟ್ ಕೆಲವು ಆಪ್ಷನ್ಸ್ ಗಳಿದಾವೆ, ಅದನ್ನ ನಾನು ನಾಳೆ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಬಿಕಾಸ್ ಇವಾಗ ಆಡ್ ಟು ಕಾರ್ಟ್ ಈ ಎಲ್ಲ ಆಪ್ಷನ್ ಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅದನ್ನ ನಾಳೆ ಕ್ಲಾಸ್ ಓಕೆ ಅಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ ಮೇಡಮ್. ಓಕೆ ಅಂಡ್ ಜಸ್ಟ್ ಹೇಳ್ತಿದ್ದೀನಿ ನಿಮ್ಗೆ ಯಾವ ರೀತಿ ಎಷ್ಟು ಪರ್ಫೆಕ್ಟ್ ಟೆಂಪ್ಲೇಟ್ಸ್ ಗಳು ನಮಗೆ ಸಿಗ್ತವೆ ಅಂತ. ಹಾ ಮೇಡಮ್. ಅಂಡ್ ಅಗೇನ್ ನೀವು ಬ್ಯಾಕ್ ಹೋದ್ರೆ, ಓಕೆ ಇ ಕಾಮರ್ಸ್ ವೆಬ್ಸೈಟ್ ಗಳಿಗೆ ಎಷ್ಟೊಂದಿದಾವೆ. ಹಾ ಮೇಡಮ್. ಅಗೇನ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬಿಸ್ನೆಸ್ ಮೇಲೆ ಸರ್ಚ್ ಮಾಡಿ ರೆಸ್ಟೋರೆಂಟ್ ಓಕೆ ಓಪನ್ ಮಾಡಿದ್ರೆ, ಓಕೆ ರೆಸ್ಟೋರೆಂಟ್ಸ್ ಗಳದ್ದು ನೋಡಿ ಎಷ್ಟೊಂದಿದೆ. ಹೌದು ಮೇಡಮ್. ಸೊ ಇದು ಫ್ರೀ ವರ್ಷನ್, ಇದು ಫ್ರೀ ವರ್ಷನ್, ಇದು ಫ್ರೀ ವರ್ಷನ್, ಇದು ಫ್ರೀ ಅಲ್ಲಿ ವರ್ಷನ್. ಪ್ರೋ ವರ್ಷನ್ ಪ್ರೀ ವರ್ಷನ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ನಮ್ಗೆ ಇಲ್ಲಿ ಅಲ್ಲಿ? ಪ್ರೀಮಿಯಂ ಪ್ರೀಮಿಯಂ ಹಾ ಅಂತ ಇದೆ ನೋಡಿ. ಓಕೆ ಓಕೆ, ಅಲ್ಲೇ ಬರ್ತಾ ಇದೆ. ಓಕೆ ಓಕೆ, ಎಸ್, ನನಗೆ ಪ್ರೀಮಿಯಂ ಪ್ರೀಮಿಯಂ. ಕಾಣಿಸ್ಲಿಲ್ಲ. ಓಕೆ ಓಕೆ. ಓಕೆ ಮೇಡಮ್. ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹ್ಮ್ ಸಾಕು, ನೀವು ಈ ತರ ಒಂದು ವೆಬ್ಸೈಟ್ ಅನ್ನ ನೀವು ಒಂದು ರೆಸ್ಟೋರೆಂಟಿಗೆ ಏನಾದ್ರೂ ಕ್ರಿಯೇಟ್ ಮಾಡ್ಕೊಟ್ರೆ ಹಾ ಮೇಡಮ್. ಆರಾಮಾಗಿ 20,000 ರಿಂದ 25,000 ದುಡಿಬಹುದು ಒಂದು ವೆಬ್ಸೈಟ್ಗೆ. ಓಕೆ ಮೇಡಮ್. ಎಕ್ಸ್ಪೆಷಲಿ ಅದೇನಾದ್ರೂ US ಕ್ಲೈಂಟ್ ಆಗಿದ್ರೆ ಇನ್ನೂ ಜಾಸ್ತಿ. ಓಕೆ ಸೊ ಈ ರೀತಿ ನೀವು ಥೀಮ್ಸ್ ಅನ್ನ, ಟೆಂಪ್ಲೇಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲೋಕಲ್ ಬಿಸ್ನೆಸ್ ಪ್ಲಂಬರ್ದು ತಗೊಂತೀನಿ ಅಂತ ಅಂದ್ರೆ ಪ್ಲಂಬರ್ ಮೇಲೆ ಕ್ಲಿಕ್ ಮಾಡಿ ಓಕೆ. ಅಂಡ್ ಪ್ಲಂಬರ್ದು ಬಂತು. ಹಾ ಹಾ ಯಾ ಮೇಡಮ್. ಅಂಡ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ವೆಡ್ಡಿಂಗ್ ನಾನು ಚೂಸ್ ಮಾಡ್ತೀನಿ ಅಂದ್ರೆ ವೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ, ವೆಡ್ಡಿಂಗ್ ಬಂತು. ಹಾ ಮೇಡಮ್. ಅಂಡ್ ನೀವು ಇದೇ ಟೆಂಪ್ಲೇಟ್ ನ ತಗೊಂಡು ಇದನ್ನೇ ಕ್ರಿಯೇಟ್ ಮಾಡ್ಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ರೆಸ್ಟೋರೆಂಟ್ ಟೆಂಪ್ಲೇಟ್ ಅನ್ನ ತಗೊಂಡು ಓಕೆ ಸ್ಪಾಗೆ ಏನ್ ಬೇಕೋ ಅದನ್ನ ನೀವು ಮಾಡ್ಕೋಬಹುದು. ಸೊ ಆ ಎಲ್ಲ ಓಕೆ ಒಂದು ಓಕೆ. ಇದು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಹಾ ಇಲ್ಲಿ ನಾನು ಸ್ಕೂಲ್ದು ಓಪನ್ ಮಾಡಿದ್ರೆ ಓಕೆ. ಸ್ಕೂಲಿಗೆ ಸಂಬಂಧಪಟ್ಟಿರೋದು ಬಂತು ನೋಡಿ. ಫ್ರೀ ಇದರಲ್ಲೇ ನಾವು ಬೇರೆದನ್ನ ವೆಬ್ಸೈಟ್ ನ ಇದು ಮಾಡ್ಬೋದು, ನಾವು ಟೆಂಪ್ಲೇಟ್ ಎಲ್ಲ ಚೇಂಜ್ ಮಾಡ್ಬೋದು. ಎಸ್. ಓಕೆ ಓಕೆ. ಅಂಡ್ ಫಾರ್ ಎಕ್ಸಾಂಪಲ್ ಈ 3 ಟೆಂಪ್ಲೇಟ್ಸ್ ಗಳಿದಾವೆ ಗೊತ್ತಾ, 1 2 3. ಹಾ ಮೇಡಮ್. ಈ 3 ಟೆಂಪ್ಲೇಟ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಹಾ ಮೇಡಮ್. ಯಾವ ವೆಬ್ಸೈಟ್ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಬೋದು. ವೆಡ್ಡಿಂಗ್ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡ್ಬೋದು. ಓಕೆ ಓಕೆ. ಅಥವಾ ಸ್ಕೂಲ್ ಕ್ರಿಯೇಟ್ ಕ್ಲಾಸು ಮಾಡ್ತೀರಾ, ಸ್ಕೂಲ್. ಕ್ರಿಯೇಟ್ ಮಾಡ್ಬೋದು. ಹಾ ಪ್ಲಂಬರ್ದು ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡ್ಬೋದು. ಓಕೆ ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿ ತೋರಿಸ್ತೀವಿ. ಫಿಟ್ನೆಸ್ ಬಂತು ನೋಡಿ.
ಹಾ ಮೇಡಮ್. ಯೋಗ, ಫಿಟ್ನೆಸ್. ಇವಾಗ ನೀವು ಈ ಒಂದು ಸೈಟ್ ಗಳನ್ನ ಎಡಿಟ್ ಮಾಡ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಿ, ಈ ಥೀಮ್ ನೋಡಿದೀರಾ ತಾನೇ ನೀವು ನನ್ನ ವೆಬ್ಸೈಟ್? ಹಾ ಮೇಡಮ್, ಸೇಮ್ ಸೇಮ್ ಹೌದು ಮೇಡಮ್. ಇದೇ ಹಾ ಥೀಮ್ ಅಲ್ಲೇ ಇರೋದು. ಹೌದು ಮೇಡಮ್. ಓಕೆನಾ? ಹೌದು. ಸಿ, ಇವಾಗ ಲೆಟ್ಸ್ ಇದೇ ವೆಬ್ಸೈಟ್ ಅನ್ನ ನಾನು ಎಡಿಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಮೇಡಮ್. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸಿಂಪಲ್, ನೀವ್ ಯಾವ್ದು ಥೀಮ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿದೀರೋ, ನಾನು ಈ ಥೀಮ್ ಓಕೆ ಅನ್ನ ಮೇಡಮ್. ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಥೀಮ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಸೊ ಕ್ಲಿಕ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ಕ್ರೋಲ್ ಮಾಡಿ. See, ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಓಕೆ ಸೊ ಇಲ್ಲಿ ಕೆಲವು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ನಿಮಗೆ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಅಂತ. ಫಾರ್ ಎಕ್ಸಾಂಪಲ್ ರೆಡ್ ಓಕೆ ಓಕೆ ಹಾ ಮೇಡಮ್. ಅಂಡ್ ಪಿಂಕ್, ಗ್ರೀನ್ ಬೇಕು ಅಂದ್ರೆ ಗ್ರೀನು, ಹಾ ಮೇಡಮ್. ಅಂಡ್ ಫಾಂಟ್ ಸ್ಟೈಲು, ಫಾಂಟ್ ಇದು. ಫಾಂಟ್ ಸ್ಟೈಲ್ ಓಕೆ ಎಲ್ಲ ಕೊಟ್ಟಿದ್ದಾರೆ. ಓಕೆ ಅಂಡ್ ಈ ರೀತಿ ಬೇಕು ಅಂತ ಹಾ ಮೇಡಮ್. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಓಕೆ ಯಾವ ಕಲರ್ ಇತ್ತೋ ಅದನ್ನೇ ಚೂಸ್ ಮಾಡ್ತೀನಿ, ಅಥವಾ ಲೈಕ್ ರೆಡ್ ಚೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸ್ಗೆ. ಓಕೆನಾ? ಸೊ ಓಕೆ ಅಥವಾ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲ ನನಗೆ ಬೈ ಡಿಫಾಲ್ಟ್ ಟೆಂಪ್ಲೇಟ್ ಹಂಗೆ ಬೇಕು ಅಂತಂದ್ರೆ ಇಲ್ಲೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಓಕೆ ಮೇಡಮ್. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಗೈನ್ ಸ್ಕಿಪ್ ದಿಸ್ ಸ್ಟೆಪ್ ಅಂತ ಇದೆ ನೋಡಿ ಎಲ್ಲಿ ಮೇಡಮ್? ಇಲ್ಲಿ ಕೆಳಗಡೆ. Skip ಕಂಟಿನ್ಯೂ this ಮೇಲೆ step. ಓಕೆ ಹಾ, ಸ್ಕಿಪ್ ದಿಸ್ ಸ್ಟೆಪ್ ಅಂತ ಅದ್ರ ಮೇಲೆ ಕ್ಲಿಕ್ ಹಾ ಮಾಡಿ. ಮೇಡಮ್. ಅಂಡ್ ಕ್ಲಿಕ್ ಓಕೆ ಮಾಡಿದ ತಕ್ಷಣ ಇಲ್ಲಿ ವಿ ಆರ್ ಆಲ್ಮೋಸ್ಟ್ ದೇರ್ ಅಂತ ಇದೆ. ಹಾ ಮೇಡಮ್. ಸ್ಕಿಪ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಗೇನ್ ಸ್ಕಿಪ್ ಅಂಡ್ ಸ್ಟಾರ್ಟ್ ಇಂಪೋರ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಅಂಡ್ ಸ್ಟಾರ್ಟ್. ಹಾ, ಓಕೆ ಅವಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಗೆ. ಟೆಲ್ ಅಸ್ ಎ ಲಿಟಲ್ ಬಿಟ್ ಅಬೌಟ್ ಯುವರ್ ಸೆಲ್ಫ್ ಅಂತ. ಹಾ ಮೇಡಮ್. ಸೊ ನೀವು ನಿಮ್ಮ ನೇಮು, ಇಮೇಲ್ ಕೊಡಂಗಿದ್ರೆ ಇಮೇಲು, ಓಕೆ ಅಂಡ್ ನೀವು ಬಿಗಿನರಾ ಅಥವಾ ಇಂಟರ್ಮೀಡಿಯೇಟಾ, ಎಕ್ಸ್ಪರ್ಟಾ, ಓಕೆ ಮೇಡಮ್. ಇದೊಂದು ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬಿಗಿನರ್ ಆಗಿದ್ರೆ ಬಿಗಿನರ್ ಅಂತ ಕೊಡಿ. ಓಕೆ ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಕೇಳ್ತಿದೆ ಯಾರಿಗೋಸ್ಕರ ನೀವು ಈ ಒಂದು ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ಓಕೆ ಮೈ ಕ್ಲೈಂಟ್ ಆದ್ರೆ ನೀವು ಮೈ ಕ್ಲೈಂಟಿಗೆ ಕೊಡ್ಬೋದು, ಅಥವಾ ಮೈ ಸೆಲ್ಫ್ ಅಂದ್ರೆ ನಿಮ್ಗೋಸ್ಕರ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಮೈ ಓಕೆ ಸೆಲ್ಫ್ ಆರ್ ಮೈ ಕಂಪನಿ ಅಂತ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೈ ಸೆಲ್ಫ್ ಮೈ ಕಂಪನಿ ಅಂತ ಕೊಡ್ತೀನಿ. ಓಕೆ ಸೊ ಇಲ್ಲಿ ಇಲ್ಲಿ ಹೇಳಿದೆ ಅಂದ್ರೆ ನಾವು ಓವರ್ ರೈಟ್ ಅಂಡ್ ಸೈಟ್ ಸೆಟ್ಟಿಂಗ್ಸ್ ನ ಕೆಲವನ್ನ ಕೊಟ್ಟಿದ್ದೀನಿ. ಓಕೆ ಅಂಡ್ ಇಫ್ ಇನ್ ಕೇಸ್ ನಿಮ್ದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೀನಾಮೆಸ್ ಥೀಮ್ ಮೇಲೆ ವರ್ಕ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ, ಹಾ ಅಥವಾ ಆಸ್ಟ್ರಾ ಥೀಮ್ ಅಲ್ಲೇ ಬೇರೆ ಒಂದು ಟೆಂಪ್ಲೇಟ್ ಗೆ ವರ್ಕ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ಮೇಡಮ್. ಆಸ್ಟ್ರಾ ಥೀಮ್ ಓಪನ್ ಮಾಡಿದಾಗ ನಮಗೆ ಕೆಲವು ಟೆಂಪ್ಲೇಟ್ ಗಳು ಸಿಕ್ಕಿವಲ್ವಾ ಬಸವರಾಜ್? ಹಾ ಹೌದು ಮೇಡಮ್. ಸೊ ಹೌದು ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಒಂದು ಯೋಗ ಟೆಂಪ್ಲೇಟ್ ಅನ್ನ ಆಕ್ಟಿವ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ಓಕೆ ಓಕೆ ಸೊ ಆ ಟೆಂಪ್ಲೇಟ್ ಮೇಲೆ ನಾನು ವರ್ಕ್ ಮಾಡಿರ್ತೇನೆ. ಓಕೆ ಸೊ ಇವಾಗ ಆ ಟೆಂಪ್ಲೇಟ್ ಬೇಡ ಅಂತ ಹೇಳಿ ನಾನು ಬೇರೆ ಟೆಂಪ್ಲೇಟ್ ನ ಚೂಸ್ ಮಾಡ್ತೇನೆ. ಓಕೆ 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 ಹಾ ಸೊ ಅವಾಗ ನಾವು ಆ ಟೆಂಪ್ಲೇಟ್ ಗೆ ಕೆಲವು ಇನ್ಫಾರ್ಮೇಶನ್, ಕೆಲವು ಟೆಕ್ಸ್ಟ್ ಗಳನ್ನೆಲ್ಲ ಕೊಟ್ಟಿರ್ತೀವಿ ಅಲ್ವಾ, ಓಕೆ ಮೇಡಮ್. ಅದನ್ನ ಇಲ್ಲಿ ಹೇಳ್ತಿದೆ. ಓಕೆ ಓಕೆ ಅಂದ್ರೆ ಲೈಕ್ ನೀವು ಏನಾದ್ರೂ ಓವರ್ ರೈಟ್ ಪ್ರೀವಿಯಸ್ ಯುವರ್ ಸೆಟ್ಟಿಂಗ್ಸ್ ಅಂಡ್ ಓಕೆ ನಾವು ಓವರ್ ರೈಟ್ ಮಾಡ್ತೀವಿ, ನಿಮಗೆ ಬೇಕಾದ್ರೆ ನೀವು ಬ್ಯಾಕಪ್ ಅನ್ನ ಮಾಡ್ಕೋಬಹುದು ಅಂತ.
ಓಕೆ ಓಕೆ ಸೊ ನೀವೇ ಏನ್ ಮಾಡ್ಬೇಕು ಅಂದ್ರೆ ಐ ಅಂಡರ್ಸ್ಟ್ಯಾಂಡ್ ಲೆಟ್ಸ್ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂಡ್ ಸಬ್ಮಿಟ್ ಅಂಡ್ ಬಿಲ್ಡ್ ಮೈ ವೆಬ್ಸೈಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹ್ಮ್ ಸೊ ಕ್ಲಿಕ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಯರ್ಲಿ ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಅಷ್ಟು ಓಕೆ ವೆಯ್ಟ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ರೆಡಿ. ಇವಾಗ ನಾವು ನಿಮಗೆ ಫ್ರೈಡೆ ಒಂದು ಎಲಿಮೆಂಟರ್ ಒಂದು ಕ್ಲಾಸ್ ಹೇಳ್ಕೊಟ್ವಿ ಅಲ್ವಾ, ಹಾ ಮ್ಯಾಮ್. ನಿಮಗೆ ಹೌದು ಸ್ವಲ್ಪ ಡಿಫಿಕಲ್ಟ್ ಅಂತ ಫೀಲ್ ಆಯ್ತು ರೈಟ್? ಹೌದು ಮೇಡಮ್, ಹೌದು. ಅಂದ್ರೆ ಮೀನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದೊಂದು ಸ್ವಲ್ಪ ಕೆಲವೊಂದು ಇವು ಇದಾಗ್ತಿಲ್ಲ. ಹ್ಮ್. ಸೊ ಇವಾಗ ಎಷ್ಟು ಸಿಂಪಲ್ ಅನ್ಸುತ್ತೆ ಅಂದ್ರೆ ಅದು ಹಾ ಇಷ್ಟೇನಾ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ನಿಮಗೆ ಎಲಿಮೆಂಟರ್ ಮೇಲೆ ಒಂದು ಕಂಪ್ಲೀಟ್ ಹೌದು ಐಡಿಯಾ ಬಂದೋಗುತ್ತೆ. ಓಕೆ ಯುವರ್ ವೆಬ್ಸೈಟ್ ಇಸ್ ಹಾ ರೆಡಿ ಹಾ ಮೇಡಮ್. ಅಂಡ್ ವ್ಯೂ ಯುವರ್ ವೆಬ್ಸೈಟ್ ಅಂತ ಇದೆ ನೋಡಿ, ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹಾ ರಿಫ್ರೆಶ್ ಮಾಡಿದ್ರೆ ಹಾ ಸಿ ವೆಬ್ಸೈಟ್. ಹಾ ಓಕೆನಾ? ಹ್ಮ್ ಯಾ ಮೇಡಮ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲರ್ನ್ ಫ್ರಮ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಅಂತ ಇದೆ, ಹಾ ಮೇಡಮ್. ಬಟ್ ಏನ್ ಕೋರ್ಸ್ ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಹಾ ಮೇಡಮ್. ಇಲ್ಲಿ ನೋಡಿ ನಾವು ಹೋಮ್ ಪೇಜ್ ಕ್ರಿಯೇಟ್ ಮಾಡ್ಲಿಲ್ಲ, ಹೌದು ಆಲ್ ಕೋರ್ಸಸ್ ಪೇಜ್ ಕ್ರಿಯೇಟ್ ಮಾಡ್ಲಿಲ್ಲ, ಓಕೆ ಅಂಡ್ ಅಬೌಟ್ ಪೇಜ್ ಕ್ರಿಯೇಟ್ ಮಾಡ್ಲಿಲ್ಲ, ಕಾಂಟ್ಯಾಕ್ಟ್ ಪೇಜ್ ಕ್ರಿಯೇಟ್ ಮಾಡ್ಲಿಲ್ಲ, ಓಕೆ ಎಲ್ಲ ಅದೇ ಕ್ರಿಯೇಟ್ ಮಾಡ್ಕೊಂತು. ಓಕೆ ಓಕೆನಾ? ಇಲ್ಲಿ ಎಷ್ಟು ಕೆಲಸ ನಮಗೆ ಕಡಿಮೆ ಆಯ್ತು. ಪೇಜಸ್ ಕ್ರಿಯೇಟ್ ಮಾಡೋದು ತಪ್ಪು, ಮೆನು ಕ್ರಿಯೇಟ್ ಹೌದು ಮಾಡೋದು ತಪ್ಪು, ಹಾ ಮೇಡಮ್. ಅಂಡ್ ಡಿಸೈನ್ ಮಾಡೋದು ತಪ್ಪು. ಓಕೆ ಮೇಡಮ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೋಮ್ ಪೇಜ್ ಅನ್ನ ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅನ್ಕೊಳ್ಳಿ, ಓಕೆ ಅಂಡ್ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಡ್ಯಾಶ್ ಬೋರ್ಡಿಗೆ ಬನ್ನಿ. ಓಕೆ ಡ್ಯಾಶ್ ಬೋರ್ಡಿಗೆ ಬಂದಾಗ ಡ್ಯಾಶ್ ಬೋರ್ಡಿಗೆ ಬಂದಾಗ ಪೇಜಸ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ, ಹಾ ಮೇಡಮ್. ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದಾಗ ಎಷ್ಟೊಂದು ಪೇಜಸ್ ಅದೇ ಕ್ರಿಯೇಟ್ ಮಾಡ್ಕೊಂಡಿದೆ. ಹಾ ಮೇಡಮ್. ಹೋಮ್ ಪೇಜ್ ಇದೆ, ಕಾಂಟ್ಯಾಕ್ಟ್ ಪೇಜ್ ಇದೆ. ಓಕೆ ಫಾರ್ ಎಕ್ಸಾಂಪಲ್ ನೀವು ಹೋಮ್ ಪೇಜ್ ಅನ್ನ ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಓಕೆ ಮೇಡಮ್. ಪೇಜಸ್ಗೆ ಬಂದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಓಕೆನಾ? ಓಕೆ ಅಂಡ್ ಇಲ್ಲಿ ಎಡಿಟ್ ಅಂತ ಇದೆ ಅಂಡ್ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಇದೆ. ಓಕೆ ಸೊ ನೀವು ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೇನೆ ಎಲಿಮೆಂಟರ್ದು ಮೊನ್ನೆ ಏನು ತೋರಿಸಿದ್ವಿ ಅಲ್ವಾ, ಪೇಜ್ ಬಿಲ್ಡರ್ ಹಾ ಮೇಡಮ್. ಆಪ್ಷನ್ಸ್ ಓಪನ್ ಆಗುತ್ತೆ ಅಲಾಂಗ್ ವಿತ್ ದ ಥೀಮ್. ಅಂದ್ರೆ ನಾವೇನು ಅಪ್ಲೈ ಮಾಡಿದ್ವಿ ಅಲ್ವಾ, ಹಾ ಮೇಡಮ್. ಆ ಅದು ಹಂಗೆ ಥೀಮ್ ಓಪನ್ ಆಗುತ್ತೆ. ಆ ಥೀಮ್ ಜೊತೆಗೆ ಎಲಿಮೆಂಟರ್ ಓಪನ್ ಆಗುತ್ತೆ. ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟೆಕ್ಸ್ಟ್ ಬೇರೆದನ್ನ ಏನೋ ಸರ್ಚ್ ಮಾಡ್ಬೇಕು, ಏನೋ ಟೈಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅನ್ಕೊಳ್ಳಿ. ಓಕೆ ಜಸ್ಟ್ ನೀವು ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾ ಮೇಡಮ್. ಆಪ್ಷನ್ಸ್ ಓಪನ್ ಆಯ್ತು. ಟೈಟಲ್ ನೋಡಿ, ಲರ್ನ್ ಫ್ರಮ್ ಇಂಡಸ್ಟ್ರಿ ಎಕ್ಸ್ಪರ್ಟ್, ಇಲ್ಲಿರೋ ಟೈಟಲೇ ಹೌದು ಬಂದಿದೆ ಅಲ್ವಾ? ಹಾ ಮೇಡಮ್. ಸೊ ನೀವು ಹೋಗ್ಬಿಟ್ಟು ಎಲಿಮೆಂಟ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟೈಲ್ಗೆ ಹೋಗಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಜಸ್ಟ್ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಆಪ್ಷನ್ಸ್ ಗಳು ಓಪನ್ ಆಯ್ತು. ಓಕೆ ಮೇಡಮ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟೈಟಲ್ ನ
ಹಾ ಮೇಡಮ್, ಅರ್ಥ ಆಯ್ತು ಮೇಡಮ್. ಓಕೆನಾ? ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ಕೆ ಇಲ್ಲಿ ಚೇಂಜ್ ಆಯ್ತು. ಹೌದು ಮೇಡಮ್. ಓಕೆನಾ? ಇವಾಗ ಡಿಸ್ಕ್ರಿಪ್ಷನ್ಸ್ ಬೇರೆ ಬೇಕು ಅಂತಂದ್ರೆ ನೀವು ಬರ್ಕೋಬಹುದು. ಓಕೆ. ಬರ್ಕೊಂಡ್ರೆ ಸಿ ಅಲ್ಲಿ ಬರುತ್ತೆ. ಹಾ ಮೇಡಮ್, ಬರ್ತಾ ಇದೆ. ಹೌದು. ಅಂಡ್ ಫಾರ್ ಎಕ್ಸಾಂಪಲ್ ವೀವ್ ಆಲ್ ಕೋರ್ಸ್ ಅಂತ ಇದೆ. ಹಾ ಮೇಡಮ್. ಆ ಬಟನ್ ಮೇಲೆ ಏನಾದ್ರೂ ನೀವು ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸಿ ಅಗೈನ್ ಬಟನ್ ಆಪ್ಷನ್ ಓಪನ್ ಆಯ್ತು. ಓಕೆ. ಸೊ ಟೈಪ್ ಅಂಡ್ ಟೆಕ್ಸ್ಟ್ ಬಂದ್ಬಿಟ್ಟು ವ್ಯೂ ಆಲ್ ಕೋರ್ಸ್ ಅಂತ ಇದೆ ಸಿ ಇಲ್ಲಿ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಎನ್ರೋಲ್ ನಾವು ಬರಿಬೇಕು ಅಂತಂದ್ರೆ ಎನ್ರೋಲ್ ನಾವು ಅಂತ ಟೈಪ್ ಮಾಡಿ. ಸೊ ಬೈ ಡಿಫಾಲ್ಟ್ ಇಲ್ಲಿ ಯಾವುದೇ ಒಂದು ಲಿಂಕ್ ಅನ್ನ ಕೊಟ್ಟಿಲ್ಲ. ಹಾ ಮೇಡಮ್. ನೀವು ಲಿಂಕ್ ಅನ್ನ ಕೊಡ್ಬೇಕು ಅಂತಂದ್ರೆ ನಿಮ್ಮ ಒಂದು ವೆಬ್ಸೈಟ್ಗೆ ಹೋಗಿ. ಹಾ. ವೆಬ್ಸೈಟ್ಗೆ ಹೋಗಿ ಸಿ ಇಲ್ಲಿ ಲಿಂಕ್ ಇರುತ್ತೆ ನೋಡಿ, ಆಲ್ ಕೋರ್ಸಸ್ ಅಬೌಟ್ ಅಸ್ ಅಂತ. ಹಾ ಮೇಡಮ್. ಆಲ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಓಕೆನಾ? ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಒಂದು URL ಬರುತ್ತೆ ನೋಡಿ, ಹಾ ಮೇಡಮ್. https panda.dmck ಆಲ್ ಹೌದು ಹೌದು. ಕೋರ್ಸಸ್. ಅದನ್ನ ಹಾ ಮೇಡಮ್. ಕಾಪಿ ಮಾಡಿ ಓಕೆ. ಅಗೇನ್ ಇಲ್ಲಿಗೆ ಬನ್ನಿ ಅಂಡ್ ಲಿಂಕ್ ಇದೆ ನೋಡಿ, ಯಾ. ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಓಕೆ. ಪೇಸ್ಟ್ ಮಾಡಿ. ಪೇಸ್ಟ್ ಓಕೆ. ಮಾಡಿ ನೀವು ಪಬ್ಲಿಷ್ ಮಾಡಿದ್ರೆ ಓಕೆ. ಇವಾಗ ಯಾರಾದ್ರೂ ಬಂದು ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಕೋರ್ಸಸ್ ಅನ್ನೋ ಪೇಜ್ ಮೇಲೆ ಹೋಗುತ್ತೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಸೆಕ್ಷನ್ ಹಾ. ಅನ್ನ ನೀವು ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಕ್ಲಿಕ್ ಓಕೆ. ಮಾಡಿ ಅಂಡ್ ಟೈಟಲ್ ಇದೆ ನೋಡಿ, ಬೇರೆ ಏನಾದ್ರೂ ನೀವು ಟೈಪ್ ಮಾಡಂಗಿದ್ರೆ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಟೂಡೆಂಟ್ಸ್ ಅಂತ ಟೈಪ್ ಮಾಡ್ತೀನಿ. ಅಂಡ್ ಅಗೈನ್ ಇಲ್ಲಿಗೆ ಬಂದ್ರೆ ಫಾರ್ ಎಕ್ಸಾಂಪಲ್ ಬ್ಲಾ 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 ಏನೋ ಒಂದು ಸರ್ಚ್ ಮಾಡ್ತೀನಿ, ಟೈಪ್ ಮಾಡ್ತೀನಿ. ಅಂಡ್ ಇಲ್ಲಿ ಅಂದ್ರೆ ಅಕಾರ್ಡಿಂಗ್ ನೀವು ಯಾವ ಒಂದು ಕ್ಲೈಂಟ್ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರೋ ಅಕಾರ್ಡಿಂಗ್ ಆ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಓಕೆನಾ? ಅಂಡ್ ಅಗೈನ್ ಇಲ್ಲ ಸೊ ಈ ರೀತಿ ನೀವು ಕೆಳಗಡೆ ಕೆಳಗಡೆ. ನಿಮ್ಮ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬಹುದು. ಹಾ ಮೇಡಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ಅವರ್ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಅಂತ ಇದೆ. ಹಾ ಅಂಡ್ ಮೇಡಮ್. ನಾನ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ ಅನ್ನ ಮಾಡ್ತಿರೋದಕ್ಕೆ ನಂದು ಈ ಟೈಟಲ್ ಓಕೆ, ನಾನು ಏನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಅಂಡ್ ನಾನ್ ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ, ಓಕೆ. ಅದನ್ನ ನಾನು ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಈ ಒಂದು ಪೋರ್ಷನ್ ನಿಮಗೆ ಬೇಡ ಅಂತ ಅಂದ್ರೆ ಹಾ ಮೇಡಮ್. ನೀವು ಡಿಲೀಟ್ ಕೂಡ ಮಾಡ್ಕೋಬಹುದು. ಓಕೆ. ಡಿಲೀಟ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ನಿಮ್ಮ ಮೌಸ್ ಏನಿದೆ ಅದ್ರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಓಕೆ. ಈ ರೀತಿ ಆಪ್ಷನ್ ಬರುತ್ತೆ. ನೀವು ಬೇಕು ಅಂತಂದ್ರೆ ಡೂಪ್ಲಿಕೇಟ್ ಕೂಡ ಮಾಡ್ಕೋಬಹುದು ಅಥವಾ ಡಿಲೀಟ್ ಕೂಡ ಮಾಡ್ಕೋಬಹುದು. ಓಕೆ. ಕೆಳಗಡೆ ಇದೆ last. ಕೆಳಗಡೆ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಕೂಡ ಮಾಡ್ಕೋಬಹುದು. ಓಕೆ. ಸೊ ಈ ರೀತಿ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಾ ಹೋಗ್ಬೋದು. ಓಕೆ. ಸಿಂಪಲ್ ಏನು ಇಲ್ಲ ಬಸವರಾಜ್, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಹಾ ಮೇಡಮ್. ಇದ್ರಷ್ಟು ಸಿಂಪಲ್ ಆಗಿ ನೀವು ವೆಬ್ಸೈಟ್ ಅನ್ನ ಇನ್ಯಾವ್ದ್ರಲ್ಲೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ. ಅಂಡ್ ನಿಮ್ಗೆ ಇನ್ನೂ ಏನಾದ್ರೂ ಒಂದು ಪೇಜ್ ಆಡ್ ಮಾಡೋದಿದೆ ಅಂತ ಅಂದಾಗ ಹಾಗೆ ನೀವು ಪೇಜಸ್ಗೆ ಹೋಗಿ ಹಾ ಮೇಡಮ್. ಯಾವ್ದಾದ್ರು ಪೇಜ್ ಅನ್ನ ನೀವು ಆಡ್ ಮಾಡ್ಬೋದು. ಅಂಡ್ ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ಓಕೆ. ರೈಟ್ ಬಟನ್ ಕ್ಲಿಕ್. ಎಸ್, ಡಿಲೀಟ್ ಕೂಡ Delete. ಮಾಡ್ಕೋಬಹುದು. ಎಸ್, ಆಡ್ ಕೂಡ ಮಾಡ್ಕೋಬಹುದು. ಹಾ ಮೇಡಮ್. ಸೊ ಈ ರೀತಿ ನೀವು ನಿಮ್ಮ ವೆಬ್ಸೈಟ್ ಅನ್ನ ತುಂಬಾ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ ಮೇಡಮ್. ಅಂದ್ರೆ ಇನ್ನ ಎಕ್ಸ್ಟ್ರಾ ನಾವು ಕಾಲಮ್ಸ್ ಇದನ್ನ ಹಾಕ್ಬೇಕಂದ್ರೆ ಎಸ್, ಮತ್ತೆ ತಿರ್ಗಾ ಮತ್ತೆ ಇದಕ್ಕೆ ಹೋಗ್ಬೇಕು. ಹಾಕ್ಬೇಕು ಅಂತಂದ್ರೆ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಸಿ ಈಗ
ನಾರ್ಮಲ್ ಆಗಿ ಒಂದು ವೆಬ್ಸೈಟ್ ಅನ್ನ ಯಾರಾದ್ರೂ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅಂದಾಗ ಹಾಂ ತುಂಬಾ ಜನ ಫೇಸ್ ಮಾಡೋದು ಏನಪ್ಪಾ ಅಂತಂದ್ರೆ ಫೂಟರ್ನ ನಮಗೆ ಡಿಸೈನ್ ಮಾಡಕ್ ಬರಲ್ಲ, ಫೂಟರ್ನ ನಮಗೆ ಡಿಸೈನ್ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಓಕೆ ಸೊ ಈ ಒಂದು ಥೀಮ್ ಅಲ್ಲಿ ಫೂಟರ್ ಕೂಡ ಅವರೇ ಡಿಸೈನ್ ಮಾಡ್ಕೊಟ್ಟವ್ರೆ. ನಮ್ಗೆ ಏನ್ ಬೇಕೋ ಹೌದು ಅದನ್ನ ಎಡಿಟ್ ಮಾಡ್ಕೊಂಡ್ರೆ ಸಾಕು. ಹ್ಞೂ ಅಂಡ್ ಫೂಟರ್ನ ನಾವು ಎಡಿಟ್ ಮಾಡ್ಬೇಕು ಅಂತ ಅಂದ್ರೆ ಓಕೆ ಎಲಿಮೆಂಟರ್ ಅಲ್ಲಿ ನಾವು ಎಡಿಟ್ ಮಾಡಕ್ ಆಗಲ್ಲ. ಓಕೆ ಸೊ ನೀವು ಕಸ್ಟಮೈಸ್ ಅನ್ನೋ ಆಪ್ಷನ್ ತೋರಿಸಿದ್ವಿ ಗೊತ್ತಾ ನಾವು ಮೀನಾ ನೀವೀಗ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕು ಅಂತಂದ್ರೆ ಅಗೇನ್ ಈ ಎಲಿಮೆಂಟರ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಅಂಡ್ ಎಕ್ಸಿಟ್ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವರ್ಡ್ ಪ್ರೆಸ್ ಲೋಗೋ ಕಾಣುತ್ತೆ ನೋಡಿ. ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಚೇಂಜಸ್ ಯು ಮೇಡ್ ಮೇ ನಾಟ್ ಬಿ ಸೇವ್ಡ್ ಅಂತ ಇದೆ. ಸೊ ಲೀವ್ ಅಂತ ಕೊಡಿ. ನೀವು ಮೇಕ್ ಶೋರ್ ನೀವು ಪಬ್ಲಿಷ್ ಮಾಡಿರಬೇಕು. ನೀವೇನು ಚೇಂಜಸ್ ಅನ್ನಲ್ಲಿ ಎಲಿಮೆಂಟರ್ ಆಸ್ಟ್ರಾ ಥೀಮು ಮತ್ತು ಎಲಿಮೆಂಟರಲ್ಲಿ ಇವಾಗ ಏನು ಡಿಸೈನ್ ಮಾಡಿದ್ರಿ ಅಲ್ವಾ, ಅದನ್ನು ಪಬ್ಲಿಷ್ ಮಾಡಿದ್ದಾದಮೇಲೆ ನೀವು ಎಕ್ಸಿಟ್ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಬರಬೇಕು ಅಂತಂದರೆ ಎಲಿಮೆಂಟರ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಎಕ್ಸಿಟ್ ಟು ವರ್ಡ್ ಪ್ರೆಸ್ ಅನ್ನೋ ಆಪ್ಷನ್ ಇರುತ್ತೆ. ಎಲಿಮೆಂಟರ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಎಕ್ಸಿಟ್ ಟು ವರ್ಡ್ ಪ್ರೆಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಎಕ್ಸಿಟ್ ಟು ವರ್ಡ್ ಪ್ರೆಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಡಿಫಾಲ್ಟ್ ನಾವು ಹೋಮ್ ಪೇಜನ್ನು ಎಡಿಟ್ ಮಾಡ್ತಿದ್ದ ರೀಸನ್ ಇಂದ ಹೋಮ್ ಪೇಜ್ ನಮಗೆ ಓಪನ್ ಆಗುತ್ತೆ. ಆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಬ್ಲ್ಯೂ ಅನ್ನೋ ಒಂದು ಲೋಗೋ ಇರುತ್ತೆ, ಅಂದ್ರೆ ವರ್ಡ್ ಪ್ರೆಸ್ ಲೋಗೋ ಇರುತ್ತೆ. ಆ ವರ್ಡ್ ಪ್ರೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡ್ಯಾಶ್ ಬೋರ್ಡಿಗೆ ಬಂದು ಲ್ಯಾಂಡ್ ಆಗ್ತೀರಾ. ಓಕೆನಾ? ಸೊ ಇವಾಗ ನಾನು ಫೂಟರನ್ನು ಏನಾದರೂ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಇದೆ. ಹೋಮ್ ಪೇಜನ್ನು ನಾನು ಎಡಿಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಎಡಿಟ್ಗೆ ಬನ್ನಿ. ಈ ರೀತಿ ಓಪನ್ ಆಗುತ್ತೆ. ಅಥವಾ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅಲ್ವಾ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ವೆಬ್ಸೈಟ್ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ. ಓಕೆನಾ? ಇವಾಗ ನಾನು ಹೋಮ್ ಪೇಜನ್ನು ಹೋಮ್ ಪೇಜ್ ಫೂಟರನ್ನು ನಾನು ಎಡಿಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಓಕೆನಾ? ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೂಟರನ್ನು ಎಡಿಟ್ ಮಾಡ್ಕೋಬೋದು. ಕಸ್ಟಮೈಸ್ ಕ್ಲಿಕ್ ಮಾಡಿದಾಗ ನೀವು ಫೂಟರನ್ನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಅಂಡ್ ಇಲ್ಲಿ ಫೂಟರ್ ಬಿಲ್ಡರ್ ಅಂತ ಒಂದು ಆಪ್ಷನ್ ಬರುತ್ತೆ. ಫೂಟರ್ ಬಿಲ್ಡರ್. ಸೊ ಆ ಫೂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಫೂಟರಲ್ಲಿ ಇದು ಆ್ಯಕ್ಚುಲಿ ನಾವು ಹೊಸದಾಗಿ ಆ್ಯಡ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿ ತೋರಿಸ್ತಿಲ್ಲ, ಕಲರು ಕೂಡ ರೆಡ್ ಇರೋದ್ರಿಂದ. ಫಾರ್ ಎಕ್ಸಾಂಪಲ್ ಇವಾಗ ಜಾಯಿನ್ ಅವರ್ 7452 ಹ್ಯಾಪಿ ಅಂತ ಇದೆ ನೋಡಿ. ಸೊ ಅಗೇನ್ ಸೇಮ್ ಆಪ್ಷನ್, ನೀವು ಕಸ್ಟಮೈಸ್ಗೆ ಹೋಗಿ ಫೂಟರ್ ಬಿಲ್ಡರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವು ಪೆನ್ಸಿಲ್ ಐಕಾನ್ಸ್ ಬರ್ತವೆ ನೋಡಿ, 1 2 3. ಸೊ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈ ಜಾಯಿನ್ ಅವರ್ 7452 ಹ್ಯಾಪಿ ಸ್ಟೂಡೆಂಟ್ಸ್ ಟುಡೇ ಅಂತ ಇದೆಯಲ್ಲ, ಇದನ್ನು ನಾನು ಎಡಿಟ್ ಮಾಡಬೇಕು ಅಂದ್ಕೊಂಡ್ರೆ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಾರ್ಮಲ್ ಆಗಿ ಬಂದು ನಾನು ಆಗ್ಲೇ ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನಾನು ವಿಜೆಟ್ಸ್ ಅಂತ ಹೇಳಿದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ. ಸೊ ಇದು ಕೂಡ ವಿಜೆಟ್ಸ್. ಸೊ ಸೈಡಲ್ಲಿ ನಿಮಗೆ ಒಂದು ತೋರಿಸ್ತೀನಿ ತಾನೆ. ಸೊ ಇಲ್ಲಿ ಮೇಲ್ ಬರೋದನ್ನ ನಾವು ಹೆಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೋಮ್, ಆಲ್ ಕೋರ್ಸ್. ಸೊ ಈ ಒಂದು ಪ್ಲೇಸನ್ನು ನಾವು ಹೆಡರ್ ಅಂತ ಕರಿತೀವಿ. ಅಂಡ್ ಕೆಲವೊಂದು ಸತಿ ರೈಟ್ ಸೈಡಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಬರ್ತಿರೋ ಥರ ಫೀಲ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ನ್ಯೂಸ್ ಚಾನೆಲ್ ಬ್ಲಾಗ್ಗಳನ್ನು ಓಪನ್ ಮಾಡಿದ್ರೆ ರೈಟ್ ಸೈಡಲ್ಲಿ ಸಿ, ಇದು ಬ್ಲಾಗ್ ವೆಬ್ಸೈಟ್. ನಮಗೆ ನಾರ್ಮಲ್ ಆಗಿ ವಿಜೆಟ್ಸ್ಗಳು ಯಾವಾಗ ಬೇಕಾಗುತ್ತೆ ಅಂತ ಅಂದರೆ ನಾವು ಬ್ಲಾಗ್ ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದಾಗ ಮಾತ್ರ ಜಾಸ್ತಿ ವಿಜೆಟ್ಸ್ಗಳು ಬೇಕಾಗುತ್ತೆ. ಅದರ್ವೈಸ್ ನಮಗೆ ವಿಡ್ಜೆಟ್ಸ್ಗಳು ಬೇಕಾಗಲ್ಲ. ಸಿ, ಇದೇನಿದೆ ಅಲ್ವಾ ರೈಟ್ ಹ್ಯಾಂಡ್ ಸೈಡಲ್ಲಿ ನನ್ನ ಒಂದು ಕರ್ಸರ್ ಮೂವ್ ಆಗ್ತಿದೆ ಗೊತ್ತಾ? ಎಸ್, ಇದನ್ನ ನಾವು ವಿಡ್ಜೆಟ್ಸ್ ಅಂತ ಕರಿತೀವಿ. ಬಟ್ ಕೆಲವು ಟೈಮು ಈ ವಿಡ್ಜೆಟ್ಸ್ಗಳು ಬಾಟಮಲ್ಲಿ ಕೂಡ ಬರುತ್ತೆ. ಓಕೆನಾ? ಸೊ ಈ ಬಾಟಮಲ್ಲಿ ಒಂದು ಥಿನ್ ಲೈನ್ ಇದೆ ಗೊತ್ತಾ? ಇಲ್ಲಿ ಕಾಣ್ತಿದ್ಯಾ? ವೈಟ್ ಕಲರ್ ಒಂದು ಥಿನ್ ಲೈನ್ ಕಾಣ್ತಿದೆ. ಸೊ ಇದ್ರ ಕೆಳಗಿರೋದು ಫೂಟರು. ಸೊ ಇದು ವಿಡ್ಜೆಟ್ಸ್. ಸೊ ನಾರ್ಮಲಿ ಹೆಡರ್ ಎಷ್ಟು ಸ್ಪೇಸಲ್ಲಿ ಇರುತ್ತೋ ಫೂಟರ್ ಕೂಡ ಅಷ್ಟೇ ಸ್ಪೇಸಲ್ಲಿ ಇರುತ್ತೆ. ಕೆಳಗಡೆ ಇಲ್ಲಿ ಫೂಟರಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಅವ್ರು ಏನು ಕೊಡಬೇಕೋ ಅದನ್ನು ವಿಜೆಟ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ನೀವು ಬೇರೆ ಥೀಮ್ಗೆ ವರ್ಕ್ ಮಾಡಿದಾಗ ಅವರು ಫೂಟರ್ಸ್ಗಳು ಕೊಟ್ಟಿರ್ತಾರೆ. ಓಕೆನಾ? ಸೊ ಅವಾಗಲೂ ಕೂಡ ಸೇಮ್ ನೀವೇನು ಮಾಡಬೇಕು ಅಂತಂದರೆ ಕಸ್ಟಮೈಸ್ ಆಪ್ಷನ್ಗೆ ಹೋಗಬೇಕು, ಫೂಟರ್ ಬಿಲ್ಡರ್ನ ತಗೋಬೇಕು, ಆ್ಯಂಡ್ ನೀವು ಎಲ್ಲಿ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಆ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಫೂಟರ್ ಬಿಲ್ಡರ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಆವಾಗ ನಾನಿಲ್ಲಿ ನನ್ನ ಒಂದು ಬಿಸ್ನೆಸ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಳ್ಳಿ. ಈ ಟೆಕ್ಸ್ಟ್ ಇರೋದನ್ನ ನಾನು ಬೇರೆ ಟೆಕ್ಸ್ಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಪೆನ್ಸಿಲ್ ಐಕಾನ್ಗಳು ಬರ್ತವೆ, ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಗಾಟ್ ಇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾರ್ಮಲ್ ಆಗಿ ಅವ್ರೇನು ಟೆಕ್ಸ್ಟ್ ಕೊಟ್ಟಿರ್ತಾರೆ ಅಲ್ವಾ, ಅದು ಆ ಟೆಕ್ಸ್ಟ್ ಬಂದಿರುತ್ತೆ. ಎಸ್, ಅದನ್ನು ನೀವು ಬೇರೆ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಎಂಟರ್ ಡಿಸ್ಕ್ರಿಪ್ಷನ್ ಟೆಕ್ಸ್ಟ್ ಹಿಯರ್ ಅಂತ ಇದೆ. ಇದನ್ನ ಎಡಿಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ರೋಲ್ ನೌ ಅಂತ ಕೊಟ್ಟೆ, ಇಲ್ಲಿ ಕೆಳಗಡೆ ಎನ್ರೋಲ್ ನೌ ಬಂತು ನೋಡಿ. ಓಕೆನಾ? ಆ್ಯಂಡ್ ಇಲ್ಲಿ ಜಾಯಿನ್ ಸಮಥಿಂಗ್ ಸ್ಟೂಡೆಂಟ್ಸ್ ನಂಬರ್ ಇದೆ. ಸೊ ಇದನ್ನ ಎಡಿಟ್ ಮಾಡಬೇಕು ಅಂತಂದರೆ ಈ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್
ಬ್ಯಾಕ್ಗ್ರೌಂಡ್ ಕಲರ್ ಅನ್ನ ನಾವು ಎಡಿಟ್ ಮಾಡ್ಕೋಬೇಕು ಅಂದ್ರೆ ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಲೇಔಟ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೈಟ್ ಜಾಸ್ತಿ ಆಗಿದೆ ಅಂದ್ರೆ ಹೈಟ್ ಕಡಿಮೆ ಮಾಡ್ಕೋಬಹುದು. ಸಿ ಇಲ್ಲಿ ಕಡಿಮೆ ಆಗುತ್ತೆ. ಸಿ ಕಡಿಮೆ ಆಯ್ತು. ಅಂಡ್ ವಿಡ್ತ್ ಎಷ್ಟು ಬೇಕು, ಫುಲ್ ವಿಡ್ತ್ ಬೇಕಾ, ಕಂಟೆಂಟ್ ವಿಡ್ತ್ ಬೇಕಾ? ಫುಲ್ ವಿಡ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಚೇಂಜ್ ಆಗುತ್ತೆ. ಸೊ ಕಂಟೆಂಟ್ ವಿಡ್ತ್ ಮೇಲೆ ಇರಲಿ. ಅಂಡ್ ಇನ್ನರ್ ಎಲಿಮೆಂಟ್ ಲೇಔಟ್ ಅಂತ ಇದೆ. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ನಮಗೆ ಫೂಟರ್ ಚೇಂಜ್ ಮಾಡಬೇಕಿತ್ತು, ನಾವು ಫೂಟರ್ ಚೇಂಜ್ ಮಾಡಿವಿ. ಸಿ ಇಲ್ಲಿ ಬಟನ್ ಇದೆ. ಈ ಬಟನ್ನ ಎಡಿಟ್ ಮಾಡಬೇಕು ಅಂತಂದ್ರೆ ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಸಿ ಸ್ಟಾರ್ಟ್ ಲರ್ನಿಂಗ್ ಅಂತ ಇದೆ. ಸೊ ನಿಮ್ಗೆ ಇಲ್ಲೇನಾದ್ರೂ ಬೇಕಾದ್ರೆ ಟೆಕ್ಸ್ಟ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ಕೆಲವು ಆಪ್ಷನ್ಸ್ಗಳು ನಮಗೆ ಬೈ ಡಿಫಾಲ್ಟ್ ಆಗಿ ಬರುತ್ತೆ. ಲಿಂಕ್ ಕೊಡಬೇಕು ಅಂತ ಅಂದ್ರೆ ಸಿ ಇಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಕೊಡ್ಬೋದು. ಸಿ ಪೇಸ್ಟ್ ಮಾಡಿ, ಕಾಪಿ ಪೇಸ್ಟ್ ಮಾಡಿ ಕೊಡ್ಬೋದು. ಸೊ ಆ ರೀತಿ ನೀವು ಫೂಟರ್ ಅನ್ನ ಹಿಂಗೆ ಎಡಿಟ್ ಮಾಡ್ಕೊಂತ ಹೋಗ್ಬೋದು. ಸೊ ಇವಾಗ ನಾರ್ಮಲ್ ಆಗಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ಜಾಸ್ತಿ ಜನ ಸ್ಟ್ರಗಲ್ ಮಾಡೋದೇ ಫೂಟರ್ ಹೆಂಗೆ ಡಿಸೈನ್ ಮಾಡೋದು ಅಂತ. ಸೊ ಆಸ್ಟ್ರಾ ಥೀಮ್ ಅಲ್ಲಿ ಬೈ ಡಿಫಾಲ್ಟ್ ಫೂಟರ್ಸ್ ಎಲ್ಲಾನು ಕೊಟ್ಟಿರ್ತಾರೆ. ನೀವು ಆರಾಮಾಗಿ ಎಡಿಟ್ ಮಾಡ್ಕೊಂತ ಹೋಗ್ಬೋದು. ಸೊ ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಗೊತ್ತಾ, ಅವಾಗ ಕೆಲವು ಡೌಟ್ಸ್ಗಳು ಬಂದೇ ಬರ್ತವೆ. ಫಾರ್ ಎಕ್ಸಾಂಪಲ್ ಈ ಫೂಟರ್ ವಿಷಯದಲ್ಲೇ ಡೌಟ್ಸ್ಗಳು ಬರ್ತವೆ. ಏನಕ್ಕೆ ಅಂತಂದ್ರೆ ಒಂದು ಥೀಮಿಗೆ ಇದ್ದಂಗೆ ಇನ್ನೊಂದು ಥೀಮಿಗೆ ಫೂಟರ್ಸ್ ಇರಲ್ಲ. ಸೊ ಆಗ ಡೌಟ್ಸ್ಗಳು ರೈಸ್ ಆಗ್ತವೆ ನಿಮಗೆ. ಸೊ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನೀವು ನನಗೆ ವಾಟ್ಸಪ್ ಮಾಡಿ, ನಾನು ಕ್ಲಿಯರ್ ಮಾಡ್ತೇನೆ. ಓಕೆನಾ? ಸೊ ನಾಳೆ ನಿಮಗೆ ಅಸೈನ್ಮೆಂಟ್ ಏನಪ್ಪ ಅಂದರೆ ಆಸ್ಟ್ರಾ ಥೀಮನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ಥೀಮನ್ನು ಟೆಂಪ್ಲೇಟ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಓಕೆನಾ? ಒಂದು ವೆಡ್ಡಿಂಗ್ ಫೋಟೋಗ್ರಫಿ ಮೇಲೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊ ಬರಬೇಕು. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳಿ, ನಾನು ಸಾಲ್ವ್ ಮಾಡ್ತೇನೆ. ಓಕೆನಾ? ಏನಾದರೂ ಡೌಟ್ ಇದೆಯಾ? ಕ್ಲಾಸ್ ಇವಾಗ ಹಾಂ ಕಳಿಸ್ತೀನಿ ಈಗ. ಎಲಿಮೆಂಟರ್ದು ಎಸ್, ಎಲಿಮೆಂಟರ್ದು ಆ್ಯಂಡ್ ಇದ್ರದ್ದು ನಾನು ಕಳಿಸ್ತೀನಿ ನಿಮಗೆ. ಫ್ರೈಡೇ ಕ್ಲಾಸ್ ಮಾಡಿದ್ದು ನಾನು ಎಲಿಮೆಂಟರ್ದೆ ಅಲ್ವಾ? ಹಾಂ ಪ್ಲಗಿನ್ಸ್ದು ಕಳಿಸಿದ್ದೀನಲ್ಲ. ಅದೇ ಓಕೆ, ಅದರಲ್ಲೇ ಕಲೀರಿ. ಸೇಮ್ ನಾನು ಎಲ್ಲರಿಗೂ ಹೇಳ್ಕೊಡೋದು ಅದನ್ನೇ. ಸೊ ಅದರಲ್ಲೇ ಕಲಿಬೋದು, ಏನಿಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು ಬಸವರಾಜ್. ಇದನ್ನು ಕಳಿಸ್ತೀನಿ. ಓಕೆ.